ಸಂಕ್ರಾಂತಿ ಹಬ್ಬ ಯಾವತ್ತು? ಗೊಂದಲಕ್ಕೆ ಇಲ್ಲಿದೆ ಉತ್ತರ. 2026ರ ಸಂಕ್ರಾಂತಿ ಹಬ್ಬ ಈ ಬಾರಿ 14 ಅಥವಾ 15 ಗೊಂದಲ ಬೇಡ. ಶಾಸ್ತ್ರೋಕ್ತ ದಿನಾಂಕ ಇಲ್ಲಿದೆ ನೋಡಿ. ಸಂಕ್ರಾಂತಿ ಅಧಿಕೃತ ದಿನಾಂಕ 2026ರ ಮಕರ ಸಂಕ್ರಾಂತಿಯನ್ನು ಜನವರಿ 14ರ ಬುಧವಾರ ಆಚರಿಸಬೇಕು. ಮುಹೂರ್ತ ಮಧ್ಯಾಹ್ನ 3:13ಕ್ಕೆ ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸುವುದರಿಂದ ಅಂದೇ ಪುಣ್ಯಕಾಲ ಆರಂಭವಾಗುತ್ತದೆ. ವಿಶೇಷತೆ, ಹಗಲಿನ ವೇಳೆಯೇ ಸಂಕ್ರಮಣ ನಡೆಯುತ್ತಿರುವುದರಿಂದ ಜನವರಿ 14ರಂದೇ ಪೂಜೆ ಮತ್ತು ಕಿಚ್ಚು ಹಾಯಿಸುವುದು ಶಾಸ್ತ್ರೋಕ್ತ. ಕ್ಯಾಲೆಂಡರ್ ಬದಲಾದ ಬೆನ್ನಲ್ಲೇ ಕನ್ನಡಿಗರ ಮನೆಗಳಲ್ಲಿ ಸುಗ್ಗಿ ಹಬ್ಬದ ಕನಸು ಶುರುವಾಗಿದೆ. ಪ್ರತಿ ವರ್ಷ ಜನವರಿ 14ಕ್ಕೆ ಬರುವ ಸಂಕ್ರಾಂತಿ ಕೆಲವು ಬಾರಿ ಸೂರ್ಯನ ಚಲನೆಯಿಂದಾಗಿ ಒಂದು ದಿನ ಅತ್ತಿತ್ತ ಆಗುವುದುಂಟು. ಈ ಸಲ ಹಬ್ಬ ಯಾವತ್ತು ಎಂಬ ಪ್ರಶ್ನೆ ಮನೆಗಳಲ್ಲಿ ಕಾಡುತ್ತಿದೆ. ಸೂರ್ಯದೇವನು ತನ್ನ ಪಥವನ್ನು ಬದಲಿಸಿ ನಮ್ಮ ಬದುಕಿನ ಹೊಸ ಬೆಳಕು ತರುವ ಈ ಸಂಕ್ರಾಂತಿ ಹಬ್ಬದ ನಿಖರ ಸಮಯ ಮತ್ತು ಮಹತ್ವದ ಬಗ್ಗೆ ಇಲ್ಲಿದೆ ಕಂಪ್ಲೀಟ್ ಗೈಡ್ಲೈನ್ಸ್. 14 ಅಥವಾ 15 ಗೊಂದಲಕ್ಕೆ ಇಲ್ಲಿದೆ ತೆರೆ. ದೃಕ್ ಪಂಚಾಂಗದ ಪ್ರಕಾರ 2026ರಲ್ಲಿ ಸೂರ್ಯನು ಧನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವುದು ಜನವರಿ 14ರ ಬುಧವಾರ ಮಧ್ಯಾಹ್ನ 3:13 ಸಂಪ್ರದಾಯದ ಪ್ರಕಾರ ಸಂಕ್ರಮಣವು ಸೂರ್ಯಾಸ್ತದ ಮೊದಲು ಸಂಭವಿಸಿದರೆ ಅಂದೇ ಹಬ್ಬವನ್ನು ಆಚರಿಸಲಾಗುವುದು. ಆದ್ದರಿಂದ ಜನವರಿ 14 ಹಬ್ಬಕ್ಕೆ ಅತ್ಯಂತ ಪ್ರಶಸ್ತವಾದ ದಿನ. ಪುಣ್ಯಕಾಲದ ಸಮಯ ತಿಳಿಯಿರಿ. ಸಂಕ್ರಾಂತಿ ದಿನ ದಾನ ಧರ್ಮ ಹಾಗೂ ಪುಣ್ಯ ಸ್ನಾನ ಮಾಡಲು ಈ ಸಮಯ ಬಹಳ ಮುಖ್ಯ. ಸಂಕ್ರಾಂತಿ ಪುಣ್ಯಕಾಲ ಮಧ್ಯಾಹ್ನ 3:13ರಿಂದ ಸಂಜೆ 5:45 ತನಕ. ಮಹಾಪುಣ್ಯಕಾಲ ಮಧ್ಯಾಹ್ನ 3:13ರಿಂದ ಸಂಜೆ 4:58 ತನಕ. ಉತ್ತರಾಯಣ ಆರಂಭ. ಯಾಕೆ ಇದು ಮುಖ್ಯ ಗೊತ್ತಾ? ಸಂಕ್ರಾಂತಿಯಿಂದ 6 ತಿಂಗಳ ಕಾಲ ಸೂರ್ಯ ಉತ್ತರಕ್ಕೆ ಚಲಿಸುತ್ತಾನೆ. ಇದನ್ನು ದೇವತೆಗಳ ಹಗಲು ಎನ್ನಲಾಗುತ್ತದೆ. ಈ ದಿನದ ನಂತರ ಮದುವೆ, ಮುಂಜಿ, ಗೃಹ ಪ್ರವೇಶದಂತಹ ಶುಭ ಕಾರ್ಯಗಳಿಗೆ ಬಾಗಿಲು ತೆರೆಯುತ್ತದೆ. ಅಷ್ಟೇ ಅಲ್ಲ, ಚಳಿಗಾಲದ ಕೊನೆಯನ್ನು ಸಾರುವ ಈ ಹಬ್ಬದಲ್ಲಿ ತಿನ್ನುವ ಎಳ್ಳು ಬೆಲ್ಲ ನಮ್ಮ ಆರೋಗ್ಯಕ್ಕೂ ಬಹಳ ಒಳ್ಳೆಯದು. ನೆನಪಿರಲಿ, ಜನವರಿ 14ರ ಮಧ್ಯಾಹ್ನ 3:13ರ ನಂತರವೇ ಸಂಕ್ರಾಂತಿ ಪೂಜೆ ಮತ್ತು ದಾನಗಳನ್ನು ಮಾಡುವುದು ಶಾಸ್ತ್ರೋಕ್ತ ಫಲ ನೀಡುತ್ತದೆ. ನಮ್ಮ ಸಲಹೆ ಏನು ಗೊತ್ತಾ? ಸಂಕ್ರಾಂತಿ ಹಬ್ಬದಲ್ಲಿ ಕೇವಲ ಎಳ್ಳು ಬೆಲ್ಲ ಹಂಚುವುದಷ್ಟೇ ಅಲ್ಲ, ಈ ಬಾರಿ ಮಧ್ಯಾಹ್ನ 3:13ರ ಮಹಾಪುಣ್ಯಕಾಲದ ಸಮಯದಲ್ಲಿ ಬಡವರಿಗೆ ವಸ್ತ್ರದಾನ ಅಥವಾ ಕಪ್ಪು ಎಳ್ಳನ್ನು ದಾನ ಮಾಡಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇದು ಶನಿ ದೋಷ ನಿವಾರಣೆಗೂ ಅತ್ಯುತ್ತಮ ಎನ್ನಲಾಗುತ್ತದೆ. ಹಳ್ಳಿಗಳಲ್ಲಿ ಕಿಚ್ಚು ಹಾಯಿಸುವಾಗ ಜಾನುವಾರುಗಳ ಬಗ್ಗೆ ಸುರಕ್ಷತೆ ಗಮನದಲ್ಲಿರಲಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.